ವೀಕ್ಷಕರೇ ನಮಸ್ಕಾರ. ಜಸ್ಟ್ ಇನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ, ಕೈಯಲ್ಲಿ ಸಿಗರೇಟು, ವಿಡಿಯೋ ಕಾಲು, ರಾಜಮರ್ಯಾದೆ ಸಿಗ್ತಾ ಇದೆ. ದರ್ಶನ್ಗೆ ಕಾನೂನಿನ ಮೇಲೆ ನಂಬಿಕೆ ಹೇಗೆ ಬರೋಕ್ಕೆ ಸಾಧ್ಯ? ವೀಕ್ಷಕರೇ, ಇವತ್ತು ಯಾವ ಮಾಧ್ಯಮವನ್ನು ತೆಗೆದ್ರೂ ಬರೀ ಇದೇ ಸುದ್ದಿ. ದರ್ಶನ್ 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 ಇದೇ ಜಪವನ್ನು ಮಾಡ್ತಿದ್ದಾರೆ. ಆದರೆ ಈ ಫೋಟೋ ಅಥವಾ ವಿಡಿಯೋ ಕಾಲ್ ನೋಡಿ ಜನರಿಗೇನು ಬಹಳ ಆಶ್ಚರ್ಯ ಅನ್ನಿಸ್ತಾ ಇಲ್ಲ. ಆದರೂ ಮಾಧ್ಯಮಗಳು ಇಷ್ಟೊಂದು ದರ್ಶನ್ ಅವರ ಹಿಂದೆ ಬಿದ್ದಿರೋದು ಯಾಕಾಗಿ? ಜೈಲಿನಲ್ಲಿ ಸಿಗರೇಟು, ಇನ್ನೊಂದು ಮತ್ತೊಂದು ಅಂತ ರಾಜಾತಿಥ್ಯ ಸಿಗ್ತಾ ಇರೋದು ಕೇವಲ ದರ್ಶನ್ ಅವರಿಗೆ ಮಾತ್ರನಾ? ಸ್ವಲ್ಪ ಡೀಟೇಲ್ ಆಗಿ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಇಲ್ಲಿ ನಾವು ಯಾರ ಪರ ಕೂಡ ವಕಾಲತ್ತನ್ನು ವಹಿಸ್ಕೊಂಡು ಮಾತಾಡ್ತಿಲ್ಲ. ಫ್ಯಾಕ್ಟ್ ಏನಿದೆ ಅದನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನಾವು ಹೇಳೋದು ತಪ್ಪೋ ಸರಿಯೋ ಅನ್ನೋದು ನೀವೆಂತಾರ ಮಾಡಿ. ದರ್ಶನ್ ಕಾಂಟ್ರವರ್ಸಿ ಆದಾಗಲೆಲ್ಲ ಮಾಧ್ಯಮಗಳು ದರ್ಶನ್ ಅವರ ಮೇಲೆ ಯಾವಾಗಲೂ ಮುಗಿಬೀಳ್ತವೆ. ಇತ್ತೀಚೆಗೆ ಒಂದಷ್ಟು ದಿನಗಳ ಕಾಲ ಮಾಧ್ಯಮದಿಂದ ದರ್ಶನ್ ಬ್ಯಾನ್ ಕೂಡ ಆಗಿದ್ರು. ಅದಕ್ಕೆ ಕಾರಣ ಬಹಳ ದಿನಗಳ ಹಿಂದೆ ದರ್ಶನ್ ಮಾಧ್ಯಮಗಳ ವಿಚಾರದಲ್ಲಿ ಆಡಿದಂತಹ ಒಂದು ತೀರಾ ಕೆಳಮಟ್ಟದ ಮಾತು. ಆದರೆ ಈಗ ದರ್ಶನ್ ವಿಚಾರದಲ್ಲಿ ಕರ್ನಾಟಕದ ಮಾಧ್ಯಮ ಸಮೂಹ ತೀರಾ ಕೆಳಮಟ್ಟಕ್ಕೆ ಇಳಿದು ತಮ್ಮ ವಿಶ್ವಾಸಾರ್ಹತೆಯನ್ನು ಕಳೆದುಕೊಳ್ತಾ ಇದೆ. ಮಾಧ್ಯಮಗಳ ಮೇಲೆ ಇದ್ದ ಚೂರುಪಾರು ಗೌರವವನ್ನು ಕೂಡ ಕಳೆದುಕೊಳ್ತಿದೆ. ದರ್ಶನ್ ಬಗ್ಗೆ ಸ್ಟೋರಿ ಮಾಡಿ ದರ್ಶನ್ಗೆ ಬೈದರೆ ತಮ್ಮ TRP ಹಾಗೂ ವ್ಯೂಸ್ ಜಾಸ್ತಿ ಆಗುತ್ತೆ ಅನ್ನೋ ಮಟ್ಟಕ್ಕೆ ಇಳಿದಿದೆ. ದರ್ಶನ್ ತಮ್ಮ ಮೇಲಿರೋ ಆರೋಪಕ್ಕೆ ಜೈಲಿನಲ್ಲಿದ್ದಾರೆ. ಈ ಮಧ್ಯೆ ದರ್ಶನ್ ಅವರ ಒಂದು ಫೋಟೋ ವೈರಲ್ ಆಗುತ್ತೆ. ಅದರಲ್ಲಿ ಅವರು ಸಿಗರೇಟ್ ಹಾಗೂ ಕಾಫಿ ಕಪ್ ಹಿಡ್ಕೊಂಡು ಯಾರ ಹತ್ರನೋ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಯಾರಿಗೋ ಮಾಡಿದ ಒಂದು ವಿಡಿಯೋ ಕಾಲ್ ರೆಕಾರ್ಡ್ ಕೂಡ ವೈರಲ್ ಆಗಿದೆ. ಕಳೆದ ಒಂದೆರಡು ದಿನದಿಂದ ಇದೇ ಸುದ್ದಿ ಮಾಧ್ಯಮಗಳಲ್ಲಿ ಕಾಣಿಸ್ತಾ ಇದೆ. ವೀಕ್ಷಕರೇ, ಇಲ್ಲಿ ನಮ್ಮದೊಂದು ನೇರವಾದ ಪ್ರಶ್ನೆ. ಜೈಲಿನೊಳಗೆ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಅಪರಾಧಿಗಳ ಪೈಕಿ ಕೆಲವರಿಗೆ ವಿಶೇಷ ಸವಲತ್ತುಗಳು ಸಿಗೋದು ಅಥವಾ ಸಿಗ್ತಿರೋದು ಇವತ್ತು ನಿನ್ನೆಯ ಹೊಸ ವಿಷಯ, ಅಥವಾ ಈ ಸೋ ಕಾಲ್ಡ್ ಪವರ್ಫುಲ್ ಮಾಧ್ಯಮದ ವಲಯಕ್ಕೆ ಅದು ತಿಳಿಯದ ವಿಚಾರವ, ಅಥವಾ ಅದನ್ನು ತಡೆಯೋ ತಾಕತ್ತು ಇವರಿಗೇನಾದರೂ ಇದೆಯಾ? ನಾವಿಲ್ಲಿ ಯಾವ ಕಾರಣಕ್ಕೂ ಜೈಲಿನೊಳಗೆ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಅಪರಾಧಿಗಳಿಗೆ ಸವಲತ್ತುಗಳು ಸಿಗೋದು ಸರಿ ಅಂತ ಹೇಳ್ತಿಲ್ಲ. ಆದರೆ ಜಗತ್ತಿನೊಳಗೆ ನಡೆಯುತ್ತಿರುವಂತಹ ಪ್ರಾಕ್ಟಿಕಲ್ ವಿಚಾರವನ್ನು ಮಾತ್ರ ಮಾತಾಡ್ತಿದ್ದೇವೆ. ನೀವು ಯಾವುದೇ ಅನಾಚಾರ, ದಂಧೆ ಮುಂತಾದವುಗಳ ಬಗ್ಗೆ ವರದಿ ಮಾಡಿ ಆ ವರದಿಗಳ ಆಧಾರದಲ್ಲಿ ಆ ಅನಾಚಾರ, ಎಸ್ಪೆಷಲಿ ದಂಧೆಗಳು ಸಂಪೂರ್ಣ ನಿಂತ ಉದಾಹರಣೆಗಳು ತುಂಬ ಕಡಿಮೆ. ಏನೋ 4 ದಿನ ಆ ದಂಧೆ ಅನಾಚಾರ ಮಲಗದಂತೆ ಕಾಣಬಹುದು. 5ನೇ ದಿನ ಮತ್ತೆ ಪುನಃ ಎಂದಿನಂತೆ ನಡೆಯಲು ಶುರುವಾಗುತ್ತೆ. ಅಲ್ಲಿಗೆ ಈ ಮಾಧ್ಯಮಗಳ ಅರ್ಚಾಟ, ಕಿರ್ಚಾಟ ಎಲ್ಲ ನಿಂತು ಹೋಗಿರುತ್ತೆ. ವೀಕ್ಷಕರೇ, ದರ್ಶನ್ ಬುದ್ಧಿಗೆಟ್ಟು ತಪ್ಪು ಮಾಡ್ದ. ರೇಣುಕಾಸ್ವಾಮಿ ಅಂತಹ ಕಾಮಿಷ್ಠ ಮತ್ತು ರೋಗಿಷ್ಠ ಮನಸ್ಥಿತಿಯವನನ್ನು ತನ್ನ ಪ್ರಭಾವ ಬಳಸಿ ಸಮಾಜದ ಮುಂದೆ ಬೆತ್ತಲು ಮಾಡುವಂತಹ ಅವಕಾಶ ಇತ್ತು. ಆದರೆ ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಅವನನ್ನು ಕೊಲೆ ಮಾಡಿದ್ರು. ಈಗ ಆತ ಅದರ ಫಲ ಉಣ್ತಾ ಇದ್ದಾನೆ. ಕೇಸು ಬಹಳ ಗಟ್ಟಿಯಾಗಿ ದರ್ಶನ್ ಕೊರಳಿಗೆ ಸುತ್ತಕೊಂಡಿದೆ. ಕೇಸ್ನಲ್ಲಿ ಯಾವುದಾದ್ರೂ ಡೆವಲಪ್ಮೆಂಟ್ ಆದರೆ ಅದನ್ನು ರಿಪೋರ್ಟ್ ಮಾಡೋದು ಒಂದು ಲೆಕ್ಕ. ಆದರೆ ಎಲ್ರಿಗೂ ಗೊತ್ತಿರುವಂತಹ ಇದರಿಂದ ಏನೂ ತಡೆಯೋಕ್ಕಾಗದಂತಹ ವಿಷಯವನ್ನು ಇಟ್ಕೊಂಡು ದೊಡ್ಡದಾಗಿ ಹಿಡಿದು ದಿನ ಪೂರ್ತಿ ಜಗ್ತಾ ಇರೋದನ್ನು ನೋಡಿದ್ರೆ ನಗು ಬರುತ್ತೆ. ನಾನ್ಸೆನ್ಸ್ ವರ್ತನೆ ಅನಿಸುತ್ತೆ. ದರ್ಶನ್ ಕೇಸಿನ ವಿಚಾರದಲ್ಲಿ ಮಾಧ್ಯಮಗಳ ವರ್ತನೆ ನಿಜಕ್ಕೂ ಅಸಹ್ಯ ಹುಟ್ಟಿಸ್ತಾ ಇದೆ. ಹಿಂದೆ ಕೂಡ ಸಾಕಷ್ಟು ಬಾರಿ ಜೈಲಿನ ಅವ್ಯವಹಾರಗಳು ಹೊರಗೆ ಬಂದಿದ್ವು. ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಗಾಂಜಾ, ಇನ್ನೊಂದು ಮತ್ತೊಂದು ಎಲ್ಲ ಸಿಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಇದನ್ನು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಒಪ್ಕೊಳ್ತಾರೆ. ಇವತ್ತು ಹೊಸದಾಗಿದೆಯಾ? ಇಲ್ಲಿಂದಲೂ ಇದು ನಡೀತಾನೆ ಇದೆ. ಹಿಂದೆ ಒಂದು ದೊಡ್ಡ ಇಶ್ಯೂನೇ ಆಗಲಿಲ್ವಾ? DG ಮತ್ತು ಒಬ್ಬರು SP ಯಾರೋ ಇಲ್ಲ, ನಿಮ್ಮ DCP ಅಡಿಷನಲ್ DG ಮಧ್ಯದಲ್ಲಿ ದೊಡ್ಡ ಗಲಾಟೆನೇ ಆಯಿತು. ತನಿಖೆ ಆಗಬೇಕು ಅಂತೇಳಿ
ಇದು ಮೊದಲಿಂದಲೂ ಪರಪ್ಪನ ಅಗ್ರಹಾರ ಏನಿದೆ, ಜೈಲಿನಲ್ಲಿ ಇರ್ತಕ್ಕಂಥ ಹಲವಾರು ಜನ ಕೈದಿಗಳಿಗೆ ಅವರಿಗೆ ಪಂಚತಾರ ವ್ಯವಸ್ಥೆಗಳು ಅಲ್ಲಿ ಇರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ಚರ್ಚೆ ನಡೀತಾನೆ ಇದೆ. ಅದು ಈಗ ಹೊಸದಾಗಿ ಇದೇನೋ ಒಂದು ನೆನ್ನೆ ಮೊನ್ನೆ ಹಿನ್ನೆಲೆಯಲ್ಲಿ ಅದು ದೊಡ್ಡ ಪ್ರಚಾರಕ್ಕೆ ಬಂದಿದೆ. ಆದರೆ ದರ್ಶನ್ ವಿಷಯ ಅಂದ ಕೂಡಲೇ ಮಾಧ್ಯಮಗಳಿಗೆ ಇಷ್ಟೊಂದು ರೋಷಾವೇಶ ಯಾಕೆ? ಸಮಾಜದ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಹಿಂದೆ ಇಂತಹ ಘಟನೆಗಳು ಬೆಳಕಿಗೆ ಬಂದಾಗ ಸುದ್ದಿ ಮಾಡಬಹುದಿತ್ತಲ್ವಾ? ಇಲ್ಲಿ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ಮಾಧ್ಯಮಗಳಿಗೆ ಸುದ್ದಿ ಜೈಲಿನಲ್ಲಿ ನಡೆಯುವ ಅವ್ಯವಹಾರ ಅಲ್ಲ, ಕೇವಲ ದರ್ಶನ್ ಅಷ್ಟೇ. ವೀಕ್ಷಕರ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಜಸ್ಟ್ ಇನ್ ಟೈಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.